ನಮ್ಮ ಪಾರ್ಟಿ ನಿಮ್ಮ ಗ್ಯಾರಂಟಿಗಳಿಗೆ ನಮ್ದೇನು ವಿರೋಧ ಇಲ್ಲ, ಅಭ್ಯಂತರ ಇಲ್ಲ. ನೀವು 5 ಕೊಟ್ಟಿದ್ದೀರಾ, ಇನ್ನು 50 ಕೊಡಿ, ನಮ್ದೇನು ಅಭ್ಯಂತರ. ಹೆಚ್ಚಿಗೆ ದುಡ್ಡು ಸಮಸ್ಯೆ ಏನು, ಸಮಸ್ಯೆಯನ್ನ ಎತ್ತಿ ಹಿಡಿತಾ ಇದ್ರೆ ಹಂಗಾರೆ ಸಮಸ್ಯೆ ಹೇಳ್ಬಾರ್ದಾ? ಮೇಡಮ್ ಅವರು ಏನು ಮಹಿಳಾ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ರು, ಯಾರಿಗೆ ತಲುಪಿಲ್ಲ ಅಂತ ಹೇಳಕ್ಕೆ ನಾವ್ ಇಲ್ಲಿ ಕೂತಿರೋದು. ನೀವು ಒಬ್ಬರಿಗೆ, ನಾನು 3 ಜನಕ್ಕೆ ಕೊಟ್ಟಿಲ್ಲ ಅಂತಲ್ಲ, ಒಬ್ಬರು ಕೊಟ್ಟಿಲ್ಲ ಅಂತ ಹೇಳದಕ್ಕೆ ನಾವ್ ಇಲ್ಲಿ ಕೂತಿರೋದು. ಅಲ್ಲಲ್ಲ, ಹೇಳಕ್ಕೆ ನಾವು ಕೂತಿರೋದು. ನೀವು ಸರಿ ಮಾಡ್ಬೇಕು ಅಂತಾನೆ ಅಲ್ಲಿ ಕೂತಿರೋದು. ನೀವು ಅಲ್ಲಿ ಕೂತಿರೋದು ಅದಕ್ಕೆ. ನೀವು ಇಲ್ಲಿ ಕೂತಾಗ ಏನ್ ಮಾತಾಡಿದ್ದೀರಾ ಅನ್ನೋದು ನಮಗೂ ಗೊತ್ತಿದೆ. ಈಗ ಜಾರ್ಜ್ ಅವ್ರು ಹೇಳಿದ್ರು ಅದಕ್ಕೆ ನಿಮ್ಮನ್ನ ಇಲ್ಲಿ ಕಳ್ಸಿರೋದು ಅಂತ. ಜಾರ್ಜ್ ಅವರೇ, ನಿಮ್ಮನ್ನ ಯಾಕೆ ಅಲ್ಲಿ ಕಳ್ಸಿದ್ರು? ಸರಿ 123 ಜನ ಇದ್ರಲ್ಲ, ಸಿದ್ದರಾಮಯ್ಯನವರ ಇದ್ದ ಅನ್ನಭಾಗ್ಯ ಅಂದ್ರಲ್ಲ, ಭಾಗ್ಯ ಕೊಡ್ಲೇ ಇಲ್ಲ, ನಿಮ್ಮನ್ನ ಇಲ್ಲಿ ಕಳ್ಸಿದ್ರು. ಅಲ್ಲಲ್ಲ ಕೆಲಸ. ಅದಕ್ಕೆ ನೋಡಿ, ಯಾರು ಪರ್ಮನೆಂಟ್ ಅಲ್ಲ. ನಾನು ಅಲ್ಲಿ ಕೂತಿದ್ದವ್ರನ್ನೆಲ್ಲಾನು ನಾನು ಭಾಷಣ ಅಬ್ಸರ್ವ್ ಮಾಡ್ತೀನಿ. ನಾನು ಈ ವಿರೋಧ ಪಕ್ಷ ನಾಯಕರಾದ್ಮೇಲೆ ಜಾಸ್ತಿ ಮಾತಾಡ್ತಾರೆ. ಅಲ್ಲಿ ಮಾತಾಡ್ತಾ ಇಲ್ಲ. ಅಲ್ಲಿ ಕೂತವ್ರದ್ದೆಲ್ಲರದ್ದು ರೆಕಾರ್ಡ್ ತೆಗೆಸ್ ನೋಡಿ. ಎಲ್ಲರೂ ಹೇಳಿದ್ರು ನಾನೇ 20 ವರ್ಷ. ಕೆಲವರೆಲ್ಲ 20 ತಿಂಗಳು ಇರಲಿಲ್ಲ. 20 ತಿಂಗಳು ಇರಲಿಲ್ಲ. 20 ತಿಂಗಳು ಇರಲಿಲ್ಲ. ಪರ್ಮನೆಂಟ್ ಅಲ್ಲ. ಯಾರು ಪರ್ಮನೆಂಟ್ ಅಲ್ಲ. ಅಧ್ಯಕ್ಷರೇ, ನೀವು ಇಲ್ಲಿ ಉಪ ನಾಯಕರಾಗಿದ್ರಿ, ಆರೋಗ್ಯ ಮಂತ್ರಿ ಆಗಿದ್ರಿ. ನಿಮ್ ಕನ್ಸು ಮನ್ಸಲ್ಲಿ ಎಂದೂ ನಿದ್ದೆ ಮಾಡೋವಾಗ ನೀವು ಸ್ಪೀಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರ? ಇಲ್ಲ, ತಿಳ್ಕೊಂಡೇ ಇರ್ಲಿಲ್ಲ. ಹಣೆ ಬರ ಹಾಗೆ, ಹಣೆ ಬರ ಚೇಂಜ್ ಆದ್ರೆ ನಾವು ಅಲ್ಲಿಗೆ ಬರ್ತೀರಿ. ನಾವು ಅಲ್ಲಿಗೆ ಹೇಳೋವಂಥದ್ದು ಪದೇ ಜಾರ್ಜ್ ಅವರು ನೀವು ಅಲ್ಲಿ ಕಳಿಸಿದಿರಿ, ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ, ಅದು ಗೊತ್ತಿರ್ಲಿ. ಆಯ್ತು, ಸುದ್ದಿ ಮುಗಿಸ್ಬೇಕ ಮನೆ ಬಿಡ್ರಿ, ಬೇಗ ಮುಗಿಸ್ಲಿ ಅವರು. ಯಾಕೆ ಅವ್ರನ್ನ ಕೂಡ ಅದನ್ನ 20 ವರ್ಷ ನಾವೇ ಹೇಳಿದ್ದು. ಆಮೇಲೆ ಈಗ ಮಾನ್ಯ ಅಧ್ಯಕ್ಷರೇ, ಆಯ್ತು, ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ನಾರ್ಮಲ್ ಡೆಲಿವರಿ. ಇದು ನಮ್ಮ ಸ್ಥಾನ. ಇದು ನಾವು ಜನಕ್ಕೆ ಪ್ರಯೋಜನ ಆಗುವಂತ. ಈಗ ಭೀಕರ ಬರಗಾಲ ಅದ. ಇಂಥ ಭೀಕರ ಬರಗಾಲ ಇತಿಹಾಸದಾಗ ನಾವು ಎಲ್ಲಿ ಕಂಡಿಲ್ಲ. ಯಾಕಂದ್ರೆ ನಾವು ನಮ್ಮ ಕ್ಷೇತ್ರದ ರೈತರ ಪರಿಸ್ಥಿತಿ ಹೇಳ್ತಾ ಇದ್ದಾರೆ. ಎಲ್ಲ ಬೋರ್ 1000 ಫೂಟ್ ಹೋಗಿರ್ತಕ್ಕಂಥ ಬೋರ್ಗಳನ್ನು ಬತ್ತಿ ಹೋಗಿದಾವೆ. ಬೆಳೆ ಉಳಿಸ್ಕೊಳ್ಳೋದಲ್ಲ, ದನಕರಗಳಿಗೆ ತಾವು ಮನುಷ್ಯರ ಕುಡಿಯಾಕ ನೀರಿಲ್ಲ. ಇವರು ಕುಡಿಯಾಕ ಹಣ ಕೊಡೋದು, ಕುಡಿಯಾಕಂದ್ರೆ ಹಣ ಇಲ್ಲ. ಯಾಕಂದ್ರೆ ಇಲ್ಲಿ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ರಾಜ್ಯದ ಆದಾಯ ಎಲ್ಲ ಹೋಗ್ತದೆ. ಅದಕ್ಕಿಂತ 3% ಹೆಚ್ಚು ಕೊಡಾತಾರೆ. ಆಯ್ತು, ಇನ್ನ ಕ್ಯಾಪಿಟಲ್ ಕೇಳಿ ಕೊಡ್ತಾರೆ ಇವರು, ಜನರು ಬದುಕಿಸಲಾಕ ಕೇಳಿ ಕೊಡ್ತಾರೆ. ಬರ ಪರಿಹಾರ ಹೆಂಗ ಮಾಡ್ತಾರೆ? 2000 ರೂಪಾಯಿ ಕೊಟ್ಟಿವಿ ರೈತರಿಗೆ ಅಂತ ಹೇಳ್ತಾರೆ. ನಾವು ಬಿಜೆಪಿ ಸರ್ಕಾರ ಇದ್ದಾಗ 2000 ಕೊಟ್ಟಿದ್ದೀವನ? 6000 ಇದ್ದ 13,000 ಕೊಟ್ಟಿವಿ. ನೀರಾವರಿಗೆ 25,000 ಕೊಟ್ಟಿವಿ. ಹಾರ್ಟಿಕಲ್ಚರಿಗೆ 18,000 ರೂಪಾಯಿ ಕೊಟ್ಟಿವಿ. ನಾವು ಅಟ್ಟಾದ್ರೂ ಕೊಡ್ರಿ, ನಮ್ಗೇನ್ ಕೇಂದ್ರ ಸರ್ಕಾರ ಬಂದಿದ್ದಿಲ್ಲ ದುಡ್ಡಾಗ. ಮಂತ್ರಿ ಅವರ ಮಾತಾಡಿ ಮುಗಿಸ್ಲಿ. ಮೊದಲು ಕೊಟ್ಟಿವಿ ನಾವು, ಹಿಂದಿಗಡೆ ಕ್ಲೈಮ್ ಮಾಡಿದ್ವಿ. ಮಂತ್ರಿ ಅವರ ಮಾತಾಡಿ ಮುಗಿಸ್ಲಿ. ಕೊಡ್ರಿ, ನಿಮಗ ಮಾತಾಡಿ, ಮಂತ್ರಿ ಅವರು ಮಾತಾಡಿ ಮುಗಿಸ್ಲಿ. ಇದು ವಿಫಲ. ಅದ್ರಾಗ ಕುಡಿ ನೀರು ಕೊಡಾಕು ಸಹಿತ ಆಯ್ತು ವಿಫಲ ಆಗಿದೆ ಈ ಸರ್ಕಾರ. ದಯಮಾಡಿ ಈಗಾಗಲೇ ನಮ್ಮ ಇವರು ಮಾತಾಡಿರು, ಪ್ರತಿಯೊಬ್ಬ MLA ಸಹಿತ 3 ಕೋಟಿ ರೂಪಾಯಿ ಕುಡಿ ನೀರ್ಲಿಕ್ಕೆ ಬರ ಎದುರಿಸಲಿಕ್ಕೆ ಕೊಡ್ಬೇಕನ್ನುವಂತ ಆಗ್ರಹವನ್ನ ತಮ್ಮ ಮುಖಾಂತರ ಮಾಡ್ತೇನೆ. ಇನ್ನೊಂದು ಹೇಳ್ತಾರೆ, ರಾಜ್ಯದ ಬಡವರ ಹಸಿವು ನೀಗಿಸ್ಲಿಕ್ಕೆ ನಾವು ಇಂದಿರಾ ಕ್ಯಾಂಟೀನ್ ತೆಗೆದಿವಿ ಅಂತ ಹೇಳ್ತಾರೆ. ಇಂದಿರಾ ಕ್ಯಾಂಟೀನ್ ಬಡವರ ಹಸಿವು ನುಗ್ಸಂಗಿಲ್ರಿ. ಅಲ್ಲಿ ಗುತ್ತಿಗೆದಾರರು, ಕಮಿಷನ್ ಏಜೆಂಟ್ಗಳು ಹಸಿವು ನುಗ್ಸ್ತದ. ಅವ್ರ ಸಲುವಾಗಿ ಇಂದಿರಾ ಕ್ಯಾಂಟೀನ್ ತೆಗೆದಾರ. ಇವ್ರು ಯಾರಿಗೆ ಕೊಡ್ತಾರೆ, ಎಷ್ಟು ಲೆಕ್ಕ ತೆಗೀರಿ, ಎಷ್ಟು ಮಂದಿಗೆ ನೀವು ಊಟ ಕೊಟ್ರಿ ತೆಗೀರಿ. ಅದನ್ನು ಮಧ್ಯವರ್ತಿಗಳ ಹೊಟ್ಟೆ ತುಂಬಿ ಅದ, ನಾವು ಹೋಗ್ತೀವಿ. ಅದಕ್ಕೆ ಮಧ್ಯವರ್ತಿಗಳಿಗೆ ಏಜೆಂಟ್ ಇರೋದು, ಗುತ್ತಿಗೆದಾರರಿಗೆ ಹೊಟ್ಟೆ ತುಂಬಿ ಅದ. ಅದರ ಬಡವರಿಗೆ, ಕೂಲಿ ಮಾಡೋರಿಗೆ ಇದರಿಂದ ಏನೂ ಉಪಯೋಗ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ ನಾನು. ನಮ್ಮಂತೆ ಖಜಾನೆಯಾಗಿ ಸಾಕಷ್ಟು ದುಡ್ಡು ಐತಾನ. ಅವರು ಈಗ 2 ವರ್ಷ ಆತ ಕೆಲಸ ಮಾಡಿ, ಗುತ್ತಿಗೆದಾರ ಪೇಮೆಂಟ್ ಯಾಕೆ ಮಾಡಿಲ್ಲ ನೀವು? 100 ಕೋಟಿ ಇದ್ರಾಗ ಮಾನ್ಯ ಅಧ್ಯಕ್ಷರೇ 2% ಪೇಮೆಂಟ್ ಮಾಡ್ತಾರೆ. 2% ಅವ್ರಿಗೆ ಆ ಮೇಂಟೆನೆನ್ಸ್ ಹಿಂಗೆ ಹೋದಲ್ರಿ, ಬಡ್ಡಿ ಹೋಗಂಗಿಲ್ಲ. ಅದಕ್ಕೆ ದಯಮಾಡಿ ಅವ್ರನ್ನ ಚಿತ್ರ ವಿಷಯ ಮಾಡಬೇಡ್ರಿ. ನಿಮ್ಮದು ಕೆಲಸ ಮಾಡ್ಯಾರ, ನಿಮ್ಮಲ್ಲಿ ಅವ್ರಿಗೆ ಏನಾದ್ರು ಸ್ವಲ್ಪ ಪೇಮೆಂಟ್ ಜಾಸ್ತಿ ಮಾಡ್ರಿ ಅವ್ರಿಗೆ. ಎಲ್ಲರೂ ಕ್ಷೇತ್ರದಾಗ ಅದಾರ,
ಕಣ್ಣೀರ್ ಹಾಕ್ಲಾತಾರ ಅವ್ರ ಮ್ಯಾಗ ಶಿರಾ ತೀರ್ಸ್ಕೊಬೇಡ್ರಿ. ಓಕೆ ಬಿ ಆರ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಳತ್ತಾರ ಅವ್ರ. ಪೇಮೆಂಟ್ ಮಾಡ್ರಿ, ನಿಮ್ಮಲ್ಲಿ ದುಡ್ಡು ಇದ್ರೆ ಪೇಮೆಂಟ್ ಮಾಡ್ರಿ. ಇದ್ರ ಅರ್ಥ ಏನ್ ಕಾಣಿಸುತ್ತೆ ಹೇಳ್ರಿ? ಆಯ್ತು ಮುಂದೆ ಇದ್ರ ಅರ್ಥ ಏನು? ನಿಮ್ಮಂತೆ ಖಾಲಿ ಆಗೈತಲ್ಲ. ಓಕೆ ಆ ಗ್ಯಾರಂಟಿಗಳಿಗೆ ಈಡೇರಿಸ್ಲಿಕ್ಕೆ ಆಗುವಲ್ಲ ನಿಮಗೆ ಸೋತರಿ. ಅದಕ್ಕೆ ನೆಪ ಹೇಳಿ ನಿಮಗೆಲ್ಲ ಕಾನೂನು ಗೊತ್ತಿದ್ರು ಸಹಿತ, ಹಣಕಾಸಿನ ಆಯೋಗದ ನಿಯಮಾವಳಿ ಗೊತ್ತಿದ್ರು ಸಹಿತ ಕೇಂದ್ರ ಮ್ಯಾಗ ಹೋಗಿ ಸ್ಟ್ರೈಕ್ ಮಾಡಿಬಾರ್ದು. ಓಕೆ ಇಲ್ಲೆಲ್ಲ ನಿಮಗೆ ಇಲ್ಲಿ ಕುಣ್ಯಾಕ್ ಬರಂಗಿಲ್ಲ, ಅದನ್ನ ಎದುರಿಸೋ ಸಾಮರ್ಥ್ಯ ಇಲ್ಲ, ಜನ ನಿಮಗೆ ಚೀಮಾರಿ ಹಾಕ್ತಾರಂತ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡುವಂತದನ್ನು ಎಷ್ಟು ಸತ್ಯ ಹೇಳ್ರಿ? ಹೌದ್ರಿ, ಈಗಟ್ಟ ಕೊಟ್ಟಿಲ್ಲ ನೀವು. ಬಿ ಆರ್ ಪಾಟೀಲ್ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿವಿ ನಾವು. ಸಿದ್ದು ಸೌದಿ ನಮ್ ದುಡ್ಡು ಅದು ಮತ್ತೆ ಚರ್ಚೆ ಮಾಡು, ಎಷ್ಟೆಷ್ಟು ಕೊಟ್ಟಿದ್ರಿ ಕೊಡ್ಲಿಲ್ಲ ನೀವು ಮುಂದುವರಿಸಿ. ಈಗ ನೆಕ್ಸ್ಟ್ ಬಿ ಆರ್ ಪಾಟೀಲ್ ಗೆಟ್ ರೆಡಿ. ಇನ್ನ ಅದಕ್ಕಿಂತ ಮುಂಚೆ ಶಿಕ್ಷಣ ಇಂಧನ ಖಾತೆ ಒಳಗೆ ಸರ್ ರೈತರಿಗೆ ನಮ್ಮ ಸರ್ಕಾರ ಇದ್ದಾಗ ಉಚಿತವಾಗಿ ಇಂಪ್ರೂವ್ಮೆಂಟ್ ದಾಗ ಟ್ರಾನ್ಸ್ಫಾರ್ಮರ್ಗಳನ್ನು ಕೊಡ್ತಿದ್ದೀವಿ. ನೀವ್ಯಾಕೆ ಕೊಡಂಗಿಲ್ಲ? ಈಗ ನೀವ್ಯಾಕೆ ಕೊಡಂಗಿಲ್ಲ? ನೀವು ಅದಕ್ಕ ಒಬ್ಬೊಬ್ಬ ರೈತರಿಗೆ 2.5 ಲಕ್ಷ ರೂಪಾಯಿ ಬರ್ತದ್ರಿ. ಬಿ ಆರ್ ಪಾಟೀಲ್ ಅದು ನೀವ ಕಟ್ಬೇಕಂತ ಆದೇಶ ಮಾಡ್ಯಾರ. ಆಯ್ತು, ರೈತರದ ಹೆಂಗ್ ರೈತ ಪರ ಸರ್ಕಾರ ಇದು? ನಾನು ಹೇಳ್ತೇನೆ, ನಿಮ್ಮ ನಿಜವಾಗಿಯೂ ರೈತರ ಕಾಳಜಿ ಇದ್ರ ಬರಗಾಲದ ಯಾವಾಗ ಬರಗಾಲದ ರೈತರ ಸಾಲ ಮನ್ನಾ ಮಾಡ್ಯಾರ. ನೀವು ಮಾಡ್ರಿ, ಶಕ್ತಿ ಇದ್ರ ಮಾಡ್ರಿ, ತಾಕತ್ತಿದ್ರ ಓಕೆ ನೀವು ಒಪ್ಕೊಳ್ರಿ. ಮತ್ತೆ ನಾವು ಫೇಲ್ ಆಗಿ ರೈತರಿಗೆ ಹೊರೆ ಮಾಡಿದಂತ ಕೆಲಸ ನೀವು ಮಾಡುದು, ರೈತರಿಗೆ ಸಹಾಯ ಮಾಡಲಿಲ್ಲ ನೀವು. ನಾವು ನಮ್ಮ ತಾಕತ್ತಲ್ಲಿ ರೈತರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಆಯ್ತು, ಸಿದ್ರ ಮುಗಿಸಿದ್ರ? ಇನ್ನು ಹುಡುಕಬೇಡಿ, ಮುಗಿಸಿ ಅಲ್ಲಿಗೆ. ಇನ್ನೊಂದು ರೈತರಿಗೆ ಸಹಾಯ, ರೈತರ 4 ಸಾವಿರ ರೂಪಾಯಿ ಕಟ್ ಮಾಡಿದ್ದು ಹೇಳ್ರಿ ಸಿದ್ದಣ್ಣ. ಏನು ಅಂತದ, ನಮಗೆ ಇವರು 50 ಕೋಟಿ 25 ಕೋಟಿ ಕಾಂಗ್ರೆಸ್ MLAಗಳು ತಗೊಂಡಾರ, ನಮ್ಗೆ ಸಂತೋಷ ಅದ. ನಮ್ಮ ಕ್ಷೇತ್ರದೊಳಗ ನಿಮಗೆ ಓಟ್ ಹಾಕ್ಯಾರಲ್ಲ ಜನ. ಇನ್ನೇ ನಿಮ್ಮ ಸರ್ಕಾರದಲ್ಲೂ ಕೊಟ್ಟಿದ್ರು. ಕೊಟ್ಟಿದ್ರು, ಕಾಂಗ್ರೆಸ್ ಏನು ಕೊಡ್ಲಿಲ್ಲ. ರಾಜ್ಯದೊಳಗ ಒಂದ್ ಕಡೆ ಅಭಿವೃದ್ಧಿ ಆದ್ರೆ ಆಗೋದಿಲ್ಲ, ಇಡೀ ರಾಜ್ಯ ಅಭಿವೃದ್ಧಿ ಆಗ್ಬೇಕಾಗ್ತದೆ. ಈಗ ನಿಮಗೂ ಕೂಡ ಕೊಡ್ತಾರೆ. ನೀವು 50 ಕೋಟಿ ತಗೊಂಡ್ರೆ ನಮ್ಗೆ 20 ಕೋಟಿ ಕೊಡ್ರಿ, ಕೊಡ್ತಾರೆ. ಮುಂದುವರಿಸಿ ಕೊಡ್ರಿ, ಅದನ್ನ ಹೇಳ್ರಿ. ಇದ್ದಾಗ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸುಮಾರು 120 ಕೋಟಿ ರೂಪಾಯಿ ಅಲಾಟ್ ಆಗಿತ್ತು. ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಒಬ್ಬರು ಬಿಜೆಪಿಯವರೊಬ್ಬರು ಕಾರ್ಪೊರೇಟರ್ ಇದ್ದರು, ಅವರಿಗೆ ಕೊಟ್ಟಿದ್ದೀರಾ. ನನಗೆ ಕ್ಷೇತ್ರ ಕೊಡಲಿಲ್ಲ. ಆಗ ನೀವು ಯಾರು ಮಾತಾಡಲಿಲ್ಲಲ್ಲ. ನಾವು ಈಗಲೂ ಸಮೇತ ಎಲ್ಲ ಕಾರ್ಯಕ್ರಮಗಳು ಇಡೀ ರಾಜ್ಯಕ್ಕೆ ಕೊಡ್ತಾ ಇದ್ದೀವಿ ಹೊರತು ನಮ್ಮ 5 ಗ್ಯಾರಂಟಿ ಕಾರ್ಯಕ್ರಮ ಇದೆಯಲ್ಲ, ಎಲ್ಲ ಕ್ಷೇತ್ರದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲ ಭಾಷೆಯವರಿಗೆ ಎಲ್ಲರಿಗೂ ಸಮೇತ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ನಾವು ನಿಜವಾಗಿ ಒಳ್ಳೆ ಕೆಲಸ ಎಲ್ಲರಿಗೂ ಮಾಡ್ತಾ ಇದೀವಿ. ಅನುದಾನ ಕೊಡ್ರಿ. ನೀವು 50 ಕೋಟಿ ತಗೊಂಡ್ರೆ ನಮಗೆ 20 ಕೋಟಿ ಕೊಡ್ರಿ. ನಿಮ್ಮ ಅಭಿಪ್ರಾಯ? ನಮ್ಮಲ್ಲಿ ಜನ ನಿಮಗೆ ಓಟ್ ಹಾಕ್ಯಾರ. ಆಯ್ತು, ನಾವು 11,000 ಆಡ್ಸ್ ಬಂದು ಉಳಿದ ಜನ ನಿಮ್ಗೆ ಓಟ್ ಹಾಕ್ಯಾರ. ಅವ್ರಿಗೆ ಅನ್ಯಾಯ ಮಾಡ್ತೀರಿ ನೀವು. ನಿಮ್ಗೆ ಓಟ್ ಹಾಕಿದ್ರೆ ನಿಮ್ಮ ಕಾರ್ಯಕರ್ತರಿಗೆ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಹೇಳ್ರಿ. ಇನ್ನು ಮಾನ್ಯ ಅಧ್ಯಕ್ಷರೇ, ಸ್ಥಳೀಯ ಸಂಸ್ಥೆಗಳ ನಗರಸಭೆ ಪುರಸಭೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಮಾಡೋದು ಆಗಿಲ್ಲ ಇಲ್ಲಿ ತನಕ. ಸ್ವಲ್ಪ ಇನ್ನ 2 ಮೀಟ್ ಇನ್ನೂ ಯಾಕೆ ಮಾಡ್ಲಿಲ್ಲ? ಅವ್ರು ಹಾಗೆ ಆರಿಸಿ ಬಂದು ಹಂಗ ಕೂತಾರ. ಖಾಲಿ ಅಧಿಕಾರಿಗಳ ದರ್ಬಾರ್ ನಡೆಸ್ಯಾರ ನಗರಸಭೆ ಒಳಗ, ಪುರಸಭೆ ಒಳಗ. ಅದನ್ನ ನೀವು ಕೋರ್ಟಿಗೆ ಮನವಿ ಮಾಡಿಕೊಂಡು ಅದನ್ನ ಸ್ಟೇ ವೇಕೆಂಟ್ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡ್ರಿ ಅಂತ ತಮ್ಮ ಪರವಾಗಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀವಿ. ಕೊನೆಯದಾಗಿ ಸರ್, ನೀವು ಗ್ಯಾರಂಟಿ ನೀವು ನಿಮ್ಮಟ್ಟಕ್ಕೆ ನೀವೇ ಬೆನ್ನು ತಟ್ಕೊಳ್ತೀರಿ. ನೀವು ಒಟ್ಟ ಕೊಟ್ಟವ್ರಿಗತ್ಲೆ ನಿಮ್ಮ ಗ್ಯಾರಂಟಿ, ನಮ್ಮ ಸರ್ಕಾರದ ಗ್ಯಾರಂಟಿ ನೀವು ಅಳತೆ ಮಾಡಿ ನೋಡ್ರೆ ನಮ್ಮ 25% ನಿಮ್ಮದು ಗ್ಯಾರಂಟಿ ಸಮ ಆಗುದಿಲ್ಲ. ನಮ್ದು 100 ರೂಪಾಯಿ ಆದ್ರೆ ನಿಮ್ಮ 25 ರೂಪಾಯಿ ಅದ ನಿಮ್ಮ ಗ್ಯಾರಂಟಿಗಳು. ನಾನು ಹೇಳ್ತೇನೆ, ಈಗ ಆಯುಷ್ಮಾನ್ ಭಾರತದೊಳಗೆ 5 ಲಕ್ಷ ರೂಪಾಯಿ ಬರ್ತೈತಿ ಒಂದು ಕುಟುಂಬಕ್ಕೆ, 5 ಲಕ್ಷ. ಸಂಧ್ಯಾ ಸುರಕ್ಷಾ 1200 ರೂಪಾಯಿ ತಿಂಗಳ ಬರ್ತದ. ಮತ್ತು ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ ಈ ದೇಶದಾಗ 15 ಕೋಟಿ ಕುಟುಂಬಗಳಿಗೆ 6,000 ಬರ್ತೈತಿ. ನಮ್ಮ ರಾಜ್ಯದಾಗ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ 4,000 ಕೊಡ್ತಿದ್ರು, ಬೊಮ್ಮಾಯಿ ಅವರು ಕೊಟ್ಟರು. ನೀವು ಅದನ್ನ ತಡೆ ಹಿಡಿಯುವಂತ ಕೆಲಸ ಮಾಡ್ರಿ. ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಎಕ್ಸಿಡೆಂಟ್ 12 ರೂಪಾಯಿ ತುಂಬ್ರೆ 2 ಲಕ್ಷ ರೂಪಾಯಿ, 330 ರೂಪಾಯಿ ತುಂಬ್ರೆ ಕೇಳ್ರಿ. ಅಂಕಿ ಸಂಖ್ಯೆ ತಕೊಂಡು ಕೇಳ್ರಿ.
ನೀವು ಕೇಳ್ರಿ, ಏನಿಲ್ಲ ಆಯ್ತು, ಅಂದ್ರೆ ಮುಗಿಸಿ ಅಂಕಿ ಈಗ. ಸಂಖ್ಯೆ ತರಿಸ್ಕೊಡಿದ್ರೆ ನಾ ಕೊಡ್ತೀನಿ. ಒಂದು ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಬರ್ತದೆ. 4 ಲಕ್ಷ. ನನ್ನ ಕ್ಷೇತ್ರದಲ್ಲಿ ಯಾವ್ದು 5 ಲಕ್ಷ ನೋಡಿ. ನಮ್ಮ ನೋಡ್ರಿ, ಈ ದೇಶದಾಗ ಬರ್ತಾ ಇದೆ. 50 ಹಾಸ್ಪಿಟಲ್ ಹೋದ್ರೆ 2 ಲಕ್ಷ 3 ಲಕ್ಷ ಕಟ್ಟಬೇಕು. ಮುಟ್ಟಿದ್ರೆ 50 ಕೋಟಿ ಕುಟುಂಬಗಳಿಗೆ ನೀವೊಂದು ಅರ್ಜಿ ಹಾಕಿ ಆಯ್ತು, ಈಗ ಮಾಹಿತಿ. ನೀವು ಉಜ್ವಲ ಇತ್ತಲ್ಲ, ನಿಮಗೆ ಫ್ರೀ ಗ್ಯಾಸ್ ಕೊಡ್ತೀನಿ ನೋಡಿ, ಎಷ್ಟು ಕೊಡ್ತಾ ಭಾಗ್ಯಲಕ್ಷ್ಮಿ ಇದ್ದೀರಾ? ಭಾಗ್ಯಲಕ್ಷ್ಮಿ ಏನ್ ಬಾಂಡ್ ನಮ್ಮ ಕೊಡ್ತಾ ಇಲ್ಲ, ಸರ್ಕಾರದಾಗ ಸುಮ್ಮನೆ ಕೊಡ್ತದೆ. ಗ್ಯಾರಂಟಿ ಅಷ್ಟೇ. ವಿಧವಾ ಗೌರವಧನ, ವಿಧವಾ ಆಯ್ತು. ಪೆನ್ಷನ್ ಕೊಡುವಂತ ಕೆಲಸ ಅದು ಬಿ.ಆರ್. ಪಾಟೀಲ್ ಮಾಡಿದೀವಿ. ಮತ್ತು ಸಿದ್ದು ಸಹೋದರಿ ಮುಗಿಸಿ. ಬೀದಿ ಆಯ್ತು, ವ್ಯಾಪಾರಸ್ಥರಿಗೆ ಸಿದ್ದು ಸಹ ಮುಗಿಸಿ. 10,000, 20,000, 50,000 ಕೊನೆ 4ನೇ ವರ್ಷಕ್ಕೆ 10 ಲಕ್ಷ ರೂಪಾಯಿ ಕೊಡುವಂತಾದ್ರೆ ಮುದ್ರಾ ಯೋಜನೆ ಆಯ್ತು. ಬದಲಾವಣೆ ಮಾಡಿ ಕೊಡೋದಾಗೈತಿ. ವಿಶ್ವಕರ್ಮ ಯೋಜನೆದಾಗ ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾರೆ. PMGSY ಒಳಗೆ ನಿಮ್ಮ ರಸ್ತೆಗಳನ್ನು ಕೊಡ್ತಾರೆ. ಆಮೇಲೆ ಉಜ್ವಲ ಯೋಜನೆ ಒಳಗೆ ಪ್ರತಿ ಕುಟುಂಬಕ್ಕೆ Free. ಉಚಿತವಾಗಿ ಗ್ಯಾಸ್ ಮತ್ತು ಸಿಲಿಂಡರ್ ಕೊಡುವಂತ, ಸ್ಟೋವ್ ಮತ್ತು ಸಿಲಿಂಡರ್ ಕೊಡುವಂತ ಕೆಲಸ ಮಾಡ್ಯಾರ ನಮ್ಮ ಸರ್ಕಾರ. ಕೊಡ್ತಾ ಇದ್ದಾರ್ರಿ. ನೀವು ಇನ್ನೂ ಕೊಟ್ಟಿ, ನಾವು ಮೊನ್ನೆ ಹಂಚಿ ಬಂದನಿ, ನೀವು ಕೊಟ್ಟಿರ್ಲಿಕ್ಕ ನಾವೇನ್ ಮಾಡಿ ನಿಮಗೆ ಹೇಳಂಗಿಲ್ಲ ಏಜೆಂಟ್. ಕಂಟಿನ್ಯೂ ಮಾಡಿ ಸಿದ್ದು ಸಹೋದರಿ ಅವರೇ. ನೋಡ್ರಿ, ಮೊನ್ನೆ ಒಂದು ಕುಲ್ಲೊಳ್ಳಿ ಅನ್ನುವಂತ ಗ್ರಾಮದಾಗ 110 ಸಿಲಿಂಡರ್ಗಳನ್ನ ವಿತರಣೆ ಮಾಡಿ ಬಂದಿವಿ, ನಾನು MP. ನಿಮ್ಮ ಬಿ.ಆರ್. ಪಾಟೀಲ್ ಮಾತಾಡಿ. ಹೇಳಂಗಿಲ್ಲ. ಸಿದ್ದು ಸಹೋದರಿ ಅವರೇ, ಪ್ರತಿಪಕ್ಷ ಮಾತಾಡ್ಲಿಕ್ಕೆ ಇದೆ, ಅದ್ರ ಮುಂಚೆ ಬಿ.ಆರ್. ಪಾಟೀಲ್ ಮಾತಾಡಿ. ಒಂದೇ ಮಿಸ್ರಿ ಆಯ್ತು, ಹಾಗಾದ್ರೆ ಒಂದು ನಮ್ಮ ನಿಮಿಷ ನಮ್ಮ ಮುಗಿಲಿಲ್ಲ. ಸರ್ಕಾರ ಯಡಿಯೂರಪ್ಪನವಿದ್ದಾಗ ರೈತರ ಎಲ್ಲಾ ಪಂಪ್ ಸೆಟ್ಗೆ ಉಚಿತ ಕರೆಂಟ್ ಕೊಟ್ಟರು. ಅದೇನಿಲ್ಲ ಕೌಂಟ್ ಆಗಂಗಿಲ್ಲ. ನಮ್ಮ ಸರ್ಕಾರ ಯಡಿಯೂರಪ್ಪ ಅಲ್ಲ, ಕೊಟ್ಟದ್ರಿ. ಮೊದಲು ಶುರು ಮಾಡಿದ್ದು ಬಂಗಾರಪ್ಪನವರು. ಇಲ್ರಿ, ಸ್ವಾಮಿ, ಮತ್ತ್ ಹಾಕಿದ್ರೆ ಮೊದಲು ಶುರು ಮಾಡಿದ್ ಬಂಗಾರಪ್ಪನವರು. ಆಮೇಲೆ ಮತ್ತೆ ಬಂಗಾರಪ್ಪ ಯಾರು ಶುರು ಮಾಡಿದ್ರಿ? ಮಾಡಿದ್ ಮೊದಲು ಯಡಿಯೂರಪ್ಪ ಅಲ್ಲ. ನೀವು ಅಂಕಿ ಸಂಖ್ಯೆ ತಗೋರಿ. ಬಂಗಾರಪ್ಪ ಶುರು ಮಾಡಿದ್ದು. ಬಂಗಾರಪ್ಪ ಶುರು ಮಾಡಿದ್ದು ಫ್ರೀ ಕರೆಂಟ್, ಯಡಿಯೂರಪ್ಪ ಅಲ್ಲ. 0% ತಡ್ರಿ. ಅಯ್ಯ ಸ್ವಾಮಿ, ಅಧ್ಯಕ್ಷರೇ, ಬಂಗಾರಪ್ಪ ಅವರು ಶುರು ಮಾಡಿದ್ದು ಸಾಲ ಯಡಿಯೂರಪ್ಪ ಕೊಡುವಂತ ಅಲ್ಲ. ವ್ಯವಸ್ಥೆ ಇಡೀ ಪ್ರಪಂಚದಾಗ ನಮ್ಮ ಸರ್ಕಾರ ಮಾಡಿದೆ. ಶೂನ್ಯ ಬಡ್ಡಿ ದರದಲ್ಲಿ ನೀವು ಶೂನ್ಯ ಬಡ್ಡಿ ದರದಲ್ಲಿ ಎಷ್ಟು ಅನುಕೂಲ ಆಕೈತೆ ಅಂದ್ರೆ 3% ಶೂನ್ಯ ಬಡ್ಡಿ ದರದಲ್ಲಿ ಒಬ್ಬ ರೈತ ಟ್ರ್ಯಾಕ್ಟರ್ ತಗೊಂಡ್ರೆ 1,10,000 ರೂಪಾಯಿ ವರ್ಷಕ್ಕೆ ಉಳಿತದ. ನಿಮ್ ರೇಟ್ ಹಾಕದ್ರಿ ಗ್ಯಾರಂಟಿ 25,000 ಆಗೋದಿಲ್ಲ ಒಂದು ಕುಟುಂಬಕ್ಕೆ. 1,10,000 ರೂಪಾಯಿ ಒಂದು ಟ್ರ್ಯಾಕ್ಟರ್ ತಗೊಂಡ್ರೆ ಉಳಿತೈತೆ ರೈತರಿಗೆ. ರಂಗನಾಥ್, ಸಾರಿ, ರಾಷ್ಟ್ರೀಕರಣ ಮಾಡಿದ ಯಾರು? ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿಬಿಟ್ಟು ಬ್ಯಾಂಕ್ಗಳು ನೀವು ಮಾಡಿದ್ರೆ ಧನ್ಯವಾದ. ಥ್ಯಾಂಕ್ ಯು. ಅವ್ರಿಗೆ ಬಿ.ಆರ್. ಪಾಟೀಲ್ ಅವರೇ, ಬಜೆಟ್ ವಿಫಲ. ಆಯ್ತು.